ನೀವೇನು ನೋಡ್ತಾ ಇದ್ದೀರಿ ಇದನ್ನ ನಾವು ಟಾನ್ಸಿಲೋಲಿತ್ಸ್ ಅಂತ ಹೇಳ್ತೀವಿ ಅಥವಾ ಕಾಮನ್ ಆಗಿ ಟಾನ್ಸಿಲರ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಯೂಶುವಲಿ ಟಾನ್ಸಿಲಲ್ಲಿರುವ ಸ್ಮಾಲ್ ಗ್ಯಾಪ್ಸ್ ಇರ್ತದೆ, ನಾವು ಕ್ರಿಪ್ಟ್ಸ್ ಅಂತ ಕರಿತೀವಿ. ಅಲ್ಲಿ ಫುಡ್ ಎಬ್ರಿ ಹೋಗಿ ಕೂತ್ಕೊಂಡಾಗ ಅಲ್ಲಿ ಮ್ಯೂಕಸ್ ಮತ್ತು ಬ್ಯಾಕ್ಟೀರಿಯಲ್ ಗ್ರೋತ್ ಅಥವಾ ಫಂಗಲ್ ಗ್ರೋತ್ ಆಗಿ ಅದು ಸ್ಟೋನ್ ಲೈಕ್ ಸ್ಟ್ರಕ್ಚರ್ನ ತಗೊಳುತ್ತೆ. ಅದನ್ನ ನಾವು ಟಾನ್ಸಿಲರ್ ಸ್ಟೋನ್ಸ್ ಅಥವಾ ಟಾನ್ಸಿಲೋಲಿತ್ಸ್ ಅಂತ ಹೇಳ್ತೀವಿ. ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ ಹ್ಯಾಲಿಟೋಸಿಸ್ ಅಥವಾ ಬ್ಯಾಡ್ ಬ್ರೆತ್ ಬರೋದು, ಪದೇ ಪದೇ ಗಂಟ್ಲು ನೋವು ಬರೋದು, ಗಂಟ್ಲು ಇನ್ಫೆಕ್ಷನ್ ಆಗೋದು, ಗಂಟ್ಲು ಉರಿ ಬರೋದು, ಮತ್ತು ಕಿವಿಗೆ ರೆಫರ್ಡ್ ಪೇನ್ ಆಗ್ತಾ ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ? ಟ್ರೀಟ್ಮೆಂಟ್ ಯೂಶಲಿ ಬೇಕಾಗಲ್ಲ. ನಾರ್ಮಲ್ ವಾರ್ಮ್ ಸಲೈನ್ ಗಾರ್ಗಲ್ ಮಾಡೋದ್ರಿಂದ ಇದು ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ಇನ್ನೂ ಕ್ಲಿಯರ್ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ಪ್ರೋಬ್ ಇರುತ್ತೆ ಅಥವಾ ವಾಟರ್ ಫ್ಲಾಸಿಂಗ್ ಅಂತ ಹೇಳ್ತೀವಿ, ಅದರ ಥ್ರೂ ಅದನ್ನ ಕ್ಲಿಯರ್ ಮಾಡ್ಬೋದು. ಇನ್ನೂ ಕಡಿಮೆ ಆಗಲಿಲ್ಲ, ರಿಕರೆಂಟ್ ಆಗಿ ತೊಂದರೆ ಆಗ್ತಾ ಇದೆ, ಟಾನ್ಸಿಲ್ಸಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ಒಂದು ಸಣ್ಣ ಸರ್ಜರಿ ಮಾಡ್ತಾರೆ. ಅದನ್ನ ನಾವು ಲೇಸರ್ ಕ್ರಿಪ್ಟೋಲೈಸಿಸ್ ಅಂತ ಹೇಳ್ತೀವಿ. ಅಲ್ಲಿರುವಂಥ ಗ್ಯಾಪ್ಸ್ ಏನಿರುತ್ತೆ ಅದನ್ನ ಲೇಸರ್ ಮುಖಾಂತರ ಫಿಲ್ ಮಾಡೋದು. ಇದು ಟಾನ್ಸಿಲಿತ್ ಬಗ್ಗೆ ಇನ್ಫಾರ್ಮೇಷನ್. ಥ್ಯಾಂಕ್ ಯು.